ಶ್ರೀ ಗುರುಭ್ಯೋ ನಮಃ. ಗುರು ರಾಘವೇಂದ್ರ ನಮಃ. ನಮಸ್ಕಾರ. ನಾನು ರವೀಂದ್ರ ಕಡದಕೈ, ರಾಘವೇಂದ್ರ ತುಕಾಸ್ ಕೇಂದ್ರ ಬಿಜಾಪುರದಿಂದ ಮತ್ತೊಂದು ಸಲ ನಿಮಗೆಲ್ಲರಿಗೂ ಸ್ವಾಗತ ಮಾಡ್ತೀನಿ. ಸುಸ್ವಾಗತ. ಇವತ್ತಿನ ಟಾಪಿಕ್ ನಮಗೆ ಭಾವನಾ ಬಗ್ಗೆ ನಾವು ಮಾತಾಡ್ಬೇಕಂತ ಮಾಡ್ಲಿಕ್ಕತ್ತೀವಿ. ಭಾವನೆ, ದಟ್ ಈಸ್ ಇಮೋಷನ್ಸ್, ದ ಪವರ್ ಆಫ್ ಇಮೋಷನ್ಸ್. ಸೊ ಇದರ ಬಗ್ಗೆ ಪವರ್ ಆಫ್ ಇಮೋಷನ್ಸ್ ಆಗಲಿ, ದ ಇಂಪಾರ್ಟೆನ್ಸ್ ಆ್ಯಂಡ್ ಇಫೆಕ್ಟ್ಸ್ ಆಫ್ ದ ಇಮೋಷನ್ಸ್ ಆಗಲಿ, ಇದರ ಬಗ್ಗೆ ನಾನು ಮಾತಾಡಬೇಕಂತ ಮಾಡ್ಲಿಕ್ಕತ್ತೀನಿ. ಫ್ರೆಂಡ್ಸ್, ಇದು ಭಾಳ ಅತಿಶಯ ಇಂಪಾರ್ಟೆಂಟ್ ಅಂತ ಸಬ್ಜೆಕ್ಟ್ ಬಗ್ಗೆ ನಾನು ಇವತ್ತು ಮಾತಾಡ್ಲಿಕ್ಕತ್ತೀನಿ. ಸೊ ನನ್ನ ಸ್ಮಾಲ್ ರಿಕ್ವೆಸ್ಟ್, ಈ ವಿಡಿಯೋ ಸಂಪೂರ್ಣ ಆಗೋತನ ದಯವಿಟ್ಟು ನೋಡ್ರಿ. ಸೊ ಕಮಿಂಗ್ ಟು ದ ಪಾಯಿಂಟ್, ಇಮೋಷನ್ಸ್ ಅಂದರೆ ಏನು, ಭಾವನಾ ಅಂದರೆ ಏನು? ಸೊ ಇದು ಒಂದು ರೀತಿಯಲ್ಲಿ ನನಗನ್ಸ್ಬಿಟ್ಟು ಕಾಂಬಿನೇಷನ್ಸ್ ಅವ. ನಾವೇನು ವಿಚಾರ ಮಾಡ್ತೀವಿ, ಆ ವಿಚಾರ ಮೇಲೆ ನಮ್ಮದೇನು ಪ್ರತಿಕ್ರಿಯೆ ಅದ. ಸೊ ಇದರ ಕಾಂಬಿನೇಷನ್, ಇದಕ್ಕೆ ನಾವು ಇಮೋಷನ್ಸ್ ಅಂತೀವಿ. ದಟ್ ಈಸ್ ಥಾಟ್ಸ್, ಆ್ಯಕ್ಷನ್ ಆ್ಯಂಡ್ ದೇರ್ ರಿಯಾಕ್ಷನ್. ಸೊ ದಿಸ್ ಅ ಪರ್ಫೆಕ್ಟ್ ಕಾಂಬಿನೇಷನ್. ಇದಕ್ಕೆ ನಾವು ಇಮೋಷನ್ಸ್ ಅನ್ಬೋದು. ಇಲ್ಲೇ ಸ್ಯಾಡ್ನೆಸ್ ಇರ್ಬೋದು, ಹ್ಯಾಪಿ ಮೂಮೆಂಟ್ ಇರ್ಬೋದು, ದೆನ್ ಕ್ರೋಧ ಇರ್ಬೋದು, ಜೆಲಸ್ ಇರ್ಬೋದು. ಈ ಥರದ್ದೆಲ್ಲ ಆಶ್ಚರ್ಯ ಆಗಿದ್ದಂಥ ಇಮೋಷನ್ಸ್ ಇರ್ಬೋದು. ಸೊ ಇವೆಲ್ಲ ಟೈಪ್ಸ್ ಆಫ್ ಇಮೋಷನ್ಸ್ ಅವು. ಸೊ ಇಲ್ಲೇ ನಾವು ಒರಿಜಿನ್ ಆಫ್ ಇಮೋಷನ್ಸ್ ನೋಡ್ಲಿಕ್ಕತ್ತೀವಿ. ಫಸ್ಟ್ ಆಫ್ ಆಲ್, तो ओरिजिन ऑफ इमोशन्स ಅಂದ್ರೆ ಎಲ್ಲೇ ಇವು ಉತ್ಪನ್ನ ಆಗ್ತಾವೆ. ಸೊ ಫಸ್ಟ್ ಆಫ್ ಆಲ್ ಡೆಫಿನೆಟ್ಲಿ ಮೈಂಡ್, ಬಾಡಿ ಆ್ಯಂಡ್ ಸೋಲ್. ಸೊ ಮೈಂಡ್ನಾಗ ನಮ್ಮ ಬಿಲೀಫ್ ಸಿಸ್ಟಮ್ ಮೇಲಿಂದ ಕೆಲವು ಸಲ ಇಮೋಷನ್ಸ್ ಬರ್ತಾವೆ, ಥಾಟ್ಸ್ದಿಂದ, ವಿಚಾರದಿಂದ. ಸೊ ಈ ಮೈಂಡಿನಾಗ, ಫಾರ್ ಯುವರ್ ಇನ್ಫಾರ್ಮೇಷನ್ ಹೇಳಬೇಕಂದ್ರೆ 60,000 ಥಾಟ್ಸ್ ದಿವಸ ನಮ್ಮ ಮನಸ್ಸಿನಾಗ ಬರ್ತಾವೆ, ಎಸ್ಪೆಷಲಿ ಆಫ್ಟರ್ 18 years. ಸೊ ಈ ವಿಚಾರ 60,000 ವಿಚಾರ ನಮ್ಮಲ್ಲೇನು ಬರ್ತಾವಲ್ರಿ, ಈ 60,000 ವಿಚಾರ ನಾವು ಯಾವ ರೀತಿಲೇ ತಗೋತೀವಿ, ಅದರ ಮೇಲೆ ನಮ್ಮ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಆಗುತ್ತೆ. ಒಂದು ರೀತಿಲೇ ಈ ನಮ್ಮ ಏನು ಲೈಫ್ ಅದ, ಈ ಲೈಫ್ ಒಂದು ರೀತಿಲಿ ಇಟ್ಸ್ ಅ ಗೇಮ್ ಆಫ್ ಥಾಟ್ಸ್ ಅಂತೀವಲ್ಲ, ಆ ರೀತಿಲೇ ಇದು ಎಲ್ಲ ವಿಚಾರಗಳದ್ದು ಆಟ. ದೆನ್ ಬಾಡಿ, ಶಾರೀರಿಕ ಮೇಲೆ. ಇಲ್ಲ ಶರೀರನಾಗ ಏನಾಗ್ತಾವೆ, ಹಾರ್ಮೋನಲ್ಸ್ ಆಗಲಿ, ನರ್ವಸ್ ಸಿಸ್ಟಮ್ ಆಗಲಿ, ಇಲ್ಲೇ ಏನವ, ಇಲ್ಲೇ ಸ್ವಲ್ಪ ಏನಾರೇ ಪ್ರಾಬ್ಲಮ್ಸ್ ಆದಾಗ ನಾವು ಅದಕ್ಕೆ ರಿಸ್ಪಾನ್ಸ್ ಕೊಡ್ತೀವಿ. ಅದೂ ಒಂದು ಭಾವನಾನೇ, ಅದೂ ಒಂದು ಇಮೋಷನ್ಸೇ. ಸಪೋಸ್ ಟು ಬಿ ಯಾರಿಗಾರೆ ಅನ್ಫಾರ್ಚುನೇಟ್ಲಿ ಆಕ್ಸಿಡೆಂಟ್ ಆಯಿತು, ಸೊ ಅವಾಗ ಒಂಥರದ ಭಾವನೆ, ಮಿಕ್ಸ್ ಭಾವನೆ ಇರ್ತಾವೆ. ಅಲ್ಲಿ ಅಂಜಿಕೆನೇ ಇರ್ತದೆ, ಮುಂದಿನ ಮನುಷ್ಯನ ಮೇಲೆ ಶಿಟ್ ಇರ್ಬೋದು. ಅಥವಾ ಅಡುಗೆ ಮನೆ ಒಳಗೆ ನಾವು ಯಾವಾಗ ವೆಜಿಟೇಬಲ್ಸ್ ಕಟ್ ಮಾಡ್ತೀವಿ, ಸೊ ಬಟ್ ಕಟ್ ಆಗ್ತದೆ ಚಾಕುಲೆ, ಸೊ ಅವಾಗೂ ಇಮೋಷನ್ಸ್ ಬೇರೆ ಇರ್ತಾವೆ. ಪಿಕ್ಚರ್ ನೋಡೋ ಒಂದೊಂದು ಇಮೋಷನ್ ಬೇರೆ ಬರ್ತಾವೆ, ಲೈಕ್ ದ್ಯಾಟ್. ಆ್ಯಂಡ್ ಡೆಫಿನೆಟ್ಲಿ ಸೋಲ್ ಅಂತೀವಿ, ಆತ್ಮ ಅಂತೀವಿ. ಇಲ್ಲಿ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್, ಅಂತರ್ಮನದಿಂದ ಕೆಲವು ಇಮೋಷನ್ಸ್ ಪ್ರಕಟ ಆಗ್ತಾವೆ. ನಾನು ಹಿಪ್ನೋಥೆರಪಿ ಮೇಲೆ ಕೆಲಸ ಮಾಡ್ತೀನಿ. ಸೊ ಪಾಸ್ಟ್ ಲೈಫ್ ಅಂತಂತೀವಿ, ಅಂದರೆ ಹಿಂದಿನ ಜನ್ಮನಾಗಿಂದು ಕೆಲವು ಪ್ಯಾಟ್ರನ್ಸ್ ಇರ್ತಾವೆ, ಕಾರ್ಮಿಕ್ ರಿಯಾಕ್ಷನ್ಸ್ ಇರ್ತಾವೆ. ಸಿ ದಿಸ್ ಈಸ್ ಅಗೇನ್ ಒನ್ ಟೈಪ್ ಆಫ್ ಬಿಲೀಫ್ ಸಿಸ್ಟಮ್ ಮೇಲೆ ಅದು ಹೋಗ್ತದೆ. ಕೆಲವು ಮಂದಿ ಅನ್ಬೋದು ಪಾಸ್ಟ್ ಲೈಫ್ ಇಲ್ಲೇ ಇಲ್ಲ, ಹೀಗೆ ನೋ ಪ್ರಾಬ್ಲಮ್, ಲೆಟ್ ಇಟ್ ಬಿ ದೇರ್. ಬಟ್ ಯಾರು ನಂಬ್ತಾರೆ ಅವ್ರಿಗೆ ಅದು ಸಾಧಾರಣ ಗುರುತಾಗ್ತದೆ. ಯಾರು ನಂಬಿಲ್ಲ ಅದು ಪ್ರೂಫ್ನೂ ಅವ, ರಗಡಷ್ಟು ಪ್ರೂಫ್ಸ್ ಅವ. ಬಟ್ ಆ ಬೇಸನ ಇವತ್ತು ಹೋಗಂಗಿಲ್ಲ. ನಮ್ಮಲ್ಲೇ ಪಾಸ್ಟ್ ಲೈಫ್ ಇದರ್ನಾಗ ರಗಡಷ್ಟು ಕೇಸಸ್ ಆಗ್ಯಾವ ನೋಡೀವಿ.
ಏನೇನೋ ಅವ್ರು ಹೇಳ್ಯಾರ, ಅವು ಪ್ರೂಫ್ನೂ ಆಗ್ಯಾವ. ಏನಿಯೋ, ಸೊ ನಾವು ಇಮೋಷನ್ಸ್ ಬಗ್ಗೆ ಮಾತಾಡ್ಲಿಕ್ಕತ್ತೀವಿ. ಯಾಕೆ ಇಮೋಷನ್ಸ್, ಯಾಕೆ ಇಷ್ಟ ಭಾವನೆಗಳನ್ನ ಮಹತ್ವ ಕೊಡ್ಲಿಕ್ಕತ್ತೀವಿ? ಸೊ ಫ್ರೆಂಡ್ಸ್, ಇಮೋಷನ್ಸ್ ನಮಗೆ ನಮ್ಮ ಲೈಫ್ನಾಗ ಗೈಡ್ ಮಾಡ್ತಾವೆ. ಇಮೋಷನ್ಸ್ ನಮಗೆ ಡಿಸಿಷನ್ ಮಾಡೋ ಮುಂದೆ, ಯಾವುದೋ ಒಂದು ನಿರ್ಣಯ ತಗೋ ಮುಂದೆ ನಮಗವು ಗೈಡ್ ಮಾಡ್ತಾವೆ. ನಾವು ಯಾರ ಜೊತೆ ಹೆಂಗೆ ಮಾತಾಡಬೇಕು, ಯಾವ ರೀತಿಲೇ ಮಾತಾಡಬೇಕು, ಅವ್ರಿಗೆ ಯಾವಾಗ ಭೇಟಿಯಾಗಬೇಕು, ಅವ್ರದ್ದು ಹೆಂಗೆ ಮೂಡ್ಸವ, ಇವೆಲ್ಲ ನಮ್ಮ ಇಮೋಷನ್ಸ್ ಮೇಲೆ ಗೊತ್ತಾಗ್ತಾವೆ. ಆಮೇಲೆ ನಮ್ಮ ಮೆಂಟಲ್ ಅಂದ್ರೆ ಒಂದು ಮಾನಸಿಕ ಮತ್ತು ಶಾರೀರಿಕ ಎರಡೂ ಹೆಲ್ತ್ ಮೇಲೆ ಅದರದ್ದು ಪರಿಣಾಮ ಕಾಣಿಸ್ತಾವೆ. ನಾಗ ಹೇಳಿದೆ 60,000 ವಿಚಾರ ಬಗ್ಗೆ. ಸೊ ಡೆಫಿನೆಟ್ಲಿ 60,000 ವಿಚಾರ ನಾವು ಯಾವ ರೀತಿಯಲ್ಲಿ ಮಾಡ್ತೀವಿ, ಅದರದ್ದೇ ಇಂಪ್ಯಾಕ್ಟ್ಸ್ ನಮ್ಮ ಮೇಲೆ, ನಮ್ಮ ಬಾಡಿ ಮೇಲೆ ಬೀಳ್ತಿರ್ತದೆ. ಆ್ಯಂಡ್ ಡೆಫಿನೆಟ್ಲಿ ಅದು ಒಂದು ಆಧ್ಯಾತ್ಮಿಕ ಶಕ್ತಿನೂ ಬೆಳೆಸ್ಕೊಡ್ತದೆ. ಯಾವಾಗಲೂ ನೀವು ಎನರ್ಜೆಟಿಕ್ ಇರ್ತೀರಿ ಗುಡ್ ಇಮೋಷನ್ಸ್ನಾಗ. ಸೊ ವೆರಿ ಅನ್ಫಾರ್ಚುನೇಟ್ಲಿ ನೆಗೆಟಿವ್ ಎಮೋಷನ್ಸ್ ಇದ್ದಂದ್ರೆ ನೀವು ಯಾವಾಗಲೂ ನೀವು ಒಂದು ಆಜಾರಿ ಅಂತ ತಿಳ್ಕೊತೀರಿ, ನಿಮಗೆ ಯಾವುದೋ ಒಂದು ಕಾಯಿಲೆ ಅದ ಅಂತ ತಿಳ್ಕೊತೀರಿ. ಇದು ಇಮೋಷನ್ಸದೇ ಪವರ್. ಇನ್ನೂ ಒಂದು ನಾ ನಿಮಗೆ ಹೇಳ್ತೀನಿ, 80% ಆಫ್ ಫಿಸಿಕಲ್ ಡಿಸೀಸಸ್, 80% ಶಾರೀರಿಕ ಬಾಧಾ ಏನವಲ್ರಿ, ಇದರದ ರೂಟ್ ಕಾಸ್ ಅಂತ ನೋಡಿದ್ರೆ ಅಗೇನ್ ದ್ಯಾಟ್ ಕಮ್ಸ್ ಟು ಥಾಟ್ಸ್ ಅಥವಾ ನಿಮ್ಮ ಇಮೋಷನ್ಸ್. ನೆಗೆಟಿವ್ ಇಮೋಷನ್ಸ್, ಪಾಸಿಟಿವ್ ಇಮೋಷನ್ಸ್ ಬಗ್ಗೆ ಮಾತಾಡ್ತೀವಿ. ಸೊ ನೆಗೆಟಿವ್ ಇಮೋಷನ್ಸ್ ನಮ್ಮಲ್ಲಿ ಜಾಸ್ತಿ ಇದ್ದು ಅಂದ್ರೆ, ಈವನ್ ಸೈನ್ಸು ಪ್ರೂಫ್ ಮಾಡಿದೆ, ಆ ಇಮೋಷನ್ಸ್ ನಮ್ಮ ಶರೀರ ಒಳಗೆ ಎಲ್ಲೋ ಒಂದು ಕಡೆ ಡಿಪಾಸಿಟ್ ಆಗ್ತಾವೆ. ಕ್ಯಾನ್ಸರ್ ಅಂತ ಕಾಯಿಲೆನೂ ಆಗ್ಬೋದು, BP ಆಗ್ಬೋದು, ಡಯಾಬಿಟಿಸ್ ಆಗ್ಬೋದು. ಇನ್ಫ್ಯಾಕ್ಟ್ ಈಗ ಹೊಸ ಡಿಸೀಸ್ ಎಲ್ಲ ಫೈಂಡ್ ಔಟ್ ಮಾಡ್ಲಿಕ್ಕತ್ತಾರ. ಆ್ಯಕ್ಚುಲಿ ಡಿಸೀಸ್ ಆಲ್ರೆಡಿ ಇದ್ದು ಅದಕ್ಕೆ ಹೆಸರು ಇಡ್ಲಿಕ್ಕತ್ತಾರ ಅಂತೀನಿ ನಾನು. ಬಟ್ ಇದರದ್ದು 80% ರೂಟ್ ಕಾಸ್ ತೆಗೆದು ನೋಡಿದ್ರೆ ನಿಮಗೆ ಇಮೋಷನ್ಸೇ ಬರ್ತಾವೆ, ನಿಮ್ಮ ಥಾಟ್ಸೇ ಬರ್ತಾವೆ. ಒಂದು ಎಕ್ಸಾಂಪಲ್ ತಗೋತೀನಿ. ಸಪೋಸ್ ಟು ಬಿ ಯಾರೋ ಒಬ್ಬರು ಅನ್ವಾಂಟೆಡ್ ಗೆಸ್ಟ್ ಬರ್ಲಿಕ್ಕತ್ತಾರ ಅಂತ ತಿಳ್ಕೊರಿ ಮನೆಯೊಳಗೆ. ಸೊ ನಿಮ್ಮ ಇಮೋಷನ್ಸ್ ಹೆಂಗಿರ್ತಾವೆ? ಡೆಫಿನೆಟ್ಲಿ ನೆಗೆಟಿವ್ ಇಮೋಷನ್ಸ್ ಇರ್ತಾವೆ. ಯಾಕೆ ಇವ್ರು ಬರ್ಲಿಕ್ಕತ್ತಾರ? ಸೊ ಯು ಟ್ರೈ ಟು ಅವಾಯ್ಡ್, ನೀವು ಅವ್ರಿಗೆ ಅವಾಯ್ಡ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀರಿ. ಬಟ್ ಆವಾಗ ನಿಮ್ಮ BP ವೇರಿಯೇಷನ್ಸ್ ಇರ್ತಾವೆ, ನಿಮಗೆ ಟೆನ್ಷನ್ ಬರ್ಲಿಕ್ಕೆ ಚಾಲು ಆಗ್ತದೆ. ಟೆನ್ಷನ್ ಅವ್ರು ಬರ್ಲಿಕ್ಕತ್ತಾರಂತಿಲ್ಲ, ಅವ್ರು ಬಂದಮೇಲೆ ನಾವು ಅವ್ರ ಜೊತೆ ಹೆಂಗೆ ಟ್ಯಾಕಲ್ ಮಾಡಬೇಕು, ಅವ್ರ ಜೊತೆ ಏನು ಮಾತಾಡಬೇಕು, ಹೆಂಗೆ ಮಾತಾಡಬೇಕು. ಯಾಕಂದ್ರೆ ನಮಗೆ ಮನಸ್ಸೇ ಇಲ್ಲ, ಬಟ್ ಆದರೂ ನಾವು ಒಂದು ಡ್ರಾಮಾ ಟೈಪ್ ಮಾತಾಡ್ತೀವಿ, ಒಂದು ಆ್ಯಕ್ಟಿಂಗ್ ಮಾಡ್ತೀವಿ. ಅದೇ ದ ರಿವರ್ಸ್, ನಮಗೆ ಯಾರೋ ಅಗದಿ ಭಾಳ ಬೇಕಾಗಿ ಯಾರಿದ್ದಾರೆ, ಆತ್ಮೀಯ ಇದ್ದಾರೆ, ಅವ್ರೇನು ಬರ್ಲಿಕ್ಕತ್ತಾರಂದ್ರೆ ನಿಮ್ಮ ಇಮೋಷನ್ಸ್ ಬೇರೆ ಇರ್ತದೆ, ನಿಮಗೆ ಖುಷಿ ಇರ್ತದೆ, ಸಂತೋಷ ಇರ್ತದೆ, ನೀವು ಜಿಗಿದಾಡ್ತಿರ್ತೀರಿ. ಇನ್ಫ್ಯಾಕ್ಟ್ ನೀವು ವೇಟ್ ಮಾಡ್ತಿರ್ತೀರಿ ಯಾವಾಗ ಅವ್ರು ಬರ್ತಾರೆ ಅಂಥೇಳಿ, ಯಾವಾಗ ಅವ್ರು ಬರ್ತಾರೆ, ಯಾವಾಗ ಅವ್ರಿಗೆ ಹಗ್ ಮಾಡೋಣ, ಯಾವಾಗ ಅವ್ರ ಜೊತೆ ಮಾತಾಡೋಣ ಅಂಥೇಳಿ. ದ ಇಮೋಷನ್ಸ್. ಸೊ ಈ ಥರದ ಇಮೋಷನ್ಸ್ ಇದ್ದಾಗ, ಐ ಮೀನ್ ಪಾಸಿಟಿವ್ ಇಮೋಷನ್ಸ್ ಇದ್ದಾಗ, ಸಪೋಸ್ ಟು ಬಿ ಅದು ನಿಮಗೆ ಎಕ್ಸ್ಪೀರಿಯನ್ಸು ಆಗಿರ್ಬೋದು. ನಿಮಗೆ ಸಪೋಸ್ ಟು ಬಿ ಒಂದು ಹೆಡೇಕ್ ಅದ ಅಥವಾ ಟೆಂಪ್ರೇಚರ್ ಬಂದಾವ, ಈ ಥರದ್ದು ಏನಾರೇ ಶಾರೀರಿಕ ಬಾಧೆ ಇದ್ದಾಗೂ ಅವು ಕಡಿಮೆ ಆಗ್ತಾವೆ, ನೀವು ಎದ್ದು ಕೊಡ್ತೀರಿ. ಅದೇ ಟೈಮಕ್ಕೆ ಸಪೋಸ್ ಟು ಬಿ ನೆಗೆಟಿವ್ ಇಮೋಷನ್ಸ್ ಇದ್ರೆ ಅವ್ರು ಬಂದರೂ ನೀವು ಹೇಳ್ತೀರಿಲ್ಲ, ನನಗೆ ಯಾವತ್ತೂ ಆರಾಮಿಲ್ಲ, ನಾನು ಮಲ್ಕೋತೀನಿ, ಐ ನೀಡ್ ರೆಸ್ಟ್. ಸೊ ಈ ಟೈಪದ್ದು ಇಮೋಷನ್ಸ್ ಬರ್ತಾವೆ.
ಎಕ್ಸಾಮ್ನಾಗ ನೋಡ್ರಿ ಹುಡುಗರು ಹೋಗ್ತಿರ್ತಾವೆ, ಸಪೋಸ್ ಟು ಬಿ ಅವ್ರದ್ದು ಪ್ರಿಪ್ರೇಷನ್ 100% ಆಗೈತಾರೆ, ಕಾನ್ಫಿಡೆನ್ಸ್ಲಿ ಹೋಗಿರ್ತಾರೆ, ಅವ್ರಿಗೇನು ಪ್ರಾಬ್ಲಮ್ ಇಲ್ಲ, ಯಾವ್ದು ಬೇಕಾದ ಕ್ವಶನ್ಸ್ ಬರಲಿ ದೇ ವಿಲ್ ಟ್ಯಾಕಲ್ ವಿತ್ ದ್ಯಾಟ್. ಆದರೆ ಸಪೋಸ್ ಟು ಬಿ ಅಲ್ಲಿ ಅಷ್ಟು ಸ್ಟಡಿ ಮಾಡಿಲ್ಲ ಅಂದ್ರೆ ಜನರಲಾಗಿ ನೋಡ್ತೀವಿ ಹೊಟ್ಟೆಯೊಳಗೆ ನುಸ್ತಿರ್ತದೆ. ಅಗೇನ್ ಚಕ್ರ ಸಮೇತ ನೋಡಿದ್ರೆ ಅದು ಮಣಿಪುರ್ ಚಕ್ರಗೆ ರಿಲೇಟೆಡ್. ಆ್ಯಂಡ್ ಮಣಿಪುರ್ ಚಕ್ರ ಈಸ್ ನಥಿಂಗ್ ಬಟ್ ಒನ್ ಟೈಪ್ ಆಫ್ ಪವರ್ ಹೌಸ್ ಅನ್ಬೋದು ನಮ್ಮ ಬಾಡಿ ಒಳಗಿಂದ. ಸೊ ಈ ರೀತಿಲೇ ಇಮೋಷನ್ಸ್ ನಮ್ಮ ಲೈಫ್ನಾಗ, ಡೈಲಿ ಲೈಫ್ನಾಗೂ ವರ್ಕ್ ಆಗ್ತಾವ್ರಿ. ಎಸ್ಪೆಷಲಿ ನಾ ಹೇಳೋದು ಬಿ ಪಿ ಪೇಷಂಟ್ಸ್ ಯಾರ್ಯಾರು ಇದ್ದಾರೆ ಅವರಿಗೆ, ಯಾರು 60+ ಇದ್ದಾರೆ ಅವರಿಗೆ ಆ ಥರದ ಇಮೋಷನ್ಸ್ ಬೇರೆ ಇರ್ತಾವೆ. ಸೊ ಪಾಸಿಟಿವ್ ಆದಷ್ಟು ಇರೋದು ಪ್ರಯತ್ನ ಮಾಡ್ತೀವಿ, ಬಟ್ ಸಮ್ ಟೈಮ್ ನಮಗೆ ಈ ಎಮೋಷನ್ಸಿನ ನಮ್ಮ ನೇಚರ್ ಹಿಂಗೆ ಆಗಿಬಿಟ್ಟಿರ್ತದಲ್ಲ, ನಾವು ಈವನ್ ಪ್ರಯತ್ನ ಮಾಡಿದ್ರೂ ಪಾಸಿಟಿವ್ಲಿ ನಮಗೆ ಹೋಲಿಕೆ ಆಗಂಗಿಲ್ಲ. ಸೋಷಲ್ ಪ್ರಾಬ್ಲಮ್ನಾಗೂ ಸಿಕ್ಕೊಂಡ್ಬಿದ್ದಿರ್ತೀವಿ, ಇಂಡಿವಿಜುವಲ್ ಪ್ರಾಬ್ಲಮ್ ಸಿಕ್ಕೊಂಡ್ಬಿಡ್ತೀವಿ, ವೈಲೆನ್ಸ್ನಾಗ ಸಿಕ್ಕೊಂಡು ಬಿದ್ದಿರ್ತೀವಿ, ಅನ್ಫಾರ್ಚುನೇಟ್ಲಿ ರಿಲೇಷನ್ಸ್ ಕಟ್ ಆಫ್ ಆಗಿರ್ತಾವೆ. ಸೊ ಈ ರೀತಿಲೇ ನಮ್ಮಲ್ಲಿ ಪ್ರಾಬ್ಲಮ್ಸ್ ಬರ್ತಾವೆ, ಅದು ನಮ್ಮ ಆಯುಷ್ಯಕ್ಕೆ ಹಾನಿಕಾರಕ. ಸೊ ಇದರದಿಂದ ಹೆಂಗೆ ಹೊರಗೆ ಬರಬೇಕು, ಅದಕ್ಕೆ ಕೆಲವು ಟೆಕ್ನಿಕ್ಸ್ ಅವ ರೀ. ದ ಬೆಸ್ಟ್ ಟೆಕ್ನಿಕ್ ಇವತ್ತಿನ ಥರ ನೋಡೀವಿ, ಹಿಪ್ನಾಸಿಸ್ ಆರ್ ಹಿಪ್ನಾಟಿಸಮ್. ದೆನ್ ಈಗ EFT ಅಂತ ಬರ್ತದೆ, NLP ಅಂತ ಬರ್ತಾವೆ, ರೇಖಿ ಅಂತ ಬರ್ತದೆ, ಅನುಗ್ರಹ ಅಂತ ಬರ್ತದೆ. ಇವು ಎಲ್ಲ ಟೆಕ್ನಿಕ್ಸ್ ಅವ. ಸೆಲ್ಫ್ ಹಿಪ್ನಾಸಿಸ್ನಾಗಿಂದ ಮಿರರ್ ಟೆಕ್ನಿಕ್ಸ್ ಅಂತ ಬರ್ತಾವೆ. ದೆನ್ ಕೌನ್ಸ್ಲಿಂಗ್, ಪ್ರಾಪರ್ ಕೌನ್ಸ್ಲಿಂಗ್. ಏನೋ ಒಂದು ನಿಮಗೆ ಪಾಯಿಂಟ್ ಹೇಳಬೇಕಂದ್ರೆ, ನಮಗೆ ಯಾವಾಗ ಇಂಥ ಪ್ರಾಬ್ಲಮ್ಸ್ ಆಗ್ತಾವೆ ನಾವು ಹೇಳ್ತೀವಿ ಇಲ್ಲ ಸೈಕ್ಯಾಟ್ರಿಸ್ಟ್ ಕಡೆ ಹೋಗ್ರಿ ಅಥವಾ ಹಿಪ್ನಾಟಿಸ್ಟ್ ಕಡೆ ಹೋಗ್ರಿ ಅಂತೇಳಿ. ಬಟ್ ಸೈಕ್ಯಾಟ್ರಿಸ್ಟ್ ಕಡೆ ಮುಂದೆ ಅವ್ರಿಗೆ ಏನು ಅನಿಸ್ತಂದ್ರೆ ನಾನು ಏನಾರೇ ಮಾನಸಿಕ ಇದ್ದೇನೇನು, ಆಮೇಲೆ ಮೆಂಟಲ್. ಇದು ಭಾಳಷ್ಟು ಮಂದಿ ಹೇಳ್ತಾರೆ ನಾನು ಮೆಂಟಲ್ ಇದ್ದೇನೇನು, ನಾ ಯಾಕೆ ಸೈಕ್ಯಾಟ್ರಿಸ್ಟ್ ಕಡೆ ಹೋಗ್ಬೇಕು. ಸೊ ಸೈಕ್ಯಾಟ್ರಿಸ್ಟ್ ಕಡೆ ಹೋಗ್ಬೇಕಂದ್ರೆ ಅದರ ಅರ್ಥ ನೀವು ಮೆಂಟಲ್ ಅಂತಿಲ್ಲ, ನಿಮಗೆ ಪ್ರಾಪರ್ ಗೈಡ್ಲೈನ್ಸ್ ಬೇಕಾಗ್ಯಾವ, ಪ್ರಾಪರ್ ಮೆಡಿಸಿನ್ಸ್ ಬೇಕಾಗ್ಯಾವ. ಯಾಕಂದ್ರೆ ಆ ಮೆಡಿಸಿನ್ಸ್ದಿಂದ ಯಾವ ವಿಚಾರ ನಿಮಗೆ ಪ್ರಾಬ್ಲಮ್ ಮಾಡ್ಲಿಕ್ಕತ್ತಾವ ಅದು ಸ್ಟಾಪ್ ಮಾಡೋ ಸಂಬಂಧ. ಅಥವಾ ಮೆಡಿಸಿನ್ ಲೆಸ್ ಹೋಗ್ಬೇಕಂದ್ರೆ ಯಾವುದೋ ನೀವು ಹಿಪ್ನಾಟಿಸ್ಟ್ ಕಡೆ ಹೋಗ್ರಿ, ರೇಖಿ ಹೀಲರ್ ಕಡೆ ಹೋಗ್ರಿ, ಪ್ರಾಣಿಕ್ ಹೀಲಿಂಗ್ ಅದು ಒಂದು ಹೀಲಿಂಗ್ ಸಿಸ್ಟಮ್ ಅದ, ಅಲ್ಲೇ ನೀವು ಹೋಗ್ರಿ. ಆಕ್ಯುಪ್ರೆಷರ್, ಆಕ್ಯುಪಂಚರ್ ಇವೆಲ್ಲ ಭಾಳ ಟೆಕ್ನಿಕ್ಸ್ ಅವ. ಆ ಟೆಕ್ನಿಕ್ಸ್ ಯಾರು ಯೂಸ್ ಮಾಡ್ತಾರೆ ಅವರಲ್ಲಿ ಹೋಗ್ರಿ. ನಮ್ಮಲ್ಲಿ ರಾಘವೇಂದ್ರ ವ್ಯಕ್ತಿತ್ವ ವಿಕಾಸ ಕೇಂದ್ರ ನಾವು 24 ಥರದ ಟೆಕ್ನಿಕ್ಸ್ ಯೂಸ್ ಮಾಡ್ತೀವಿ. ಸ್ಪಿರಿಚುವಲ್ ಟೆಕ್ನಿಕ್ಸ್ ಯೂಸ್ ಮಾಡ್ತೀವಿ, ಮೆಡಿಕೇಟೆಡ್ ಧೂಪ್ಸ್ ಕೊಡ್ತೀವಿ. ಸೊ ದೇರ್ ಆರ್ ಸೋ ಮೆನಿ ಟೆಕ್ನಿಕ್ಸ್. ಮ್ಯಾಗ್ನೆಟಿಸಮ್ ಅಂತ ಬರ್ತದೆ, ಅದು ಒಂದು ಟೆಕ್ನಿಕ್ ಅದ. ಸೊ ಇಮೋಷನ್ಸ್ ಪವರ್ನ ಹೇಳಿಕತ್ತಿದ್ದೆ, ನಮ್ಮ ಲೈಫ್ ಟರ್ನಿಂಗ್ ಆಗ್ತದೆ ಅದರಿಂದ. ಒಂದು ಪಾಸಿಟಿವ್ ಓವರ್ ಆಯ್ತಂದ್ರೆ, ಪಾಸಿಟಿವ್ ಇಮೋಷನ್ಸ್ ಯಾರ ಕಡೆ ಇರ್ತಾವಂದ್ರೆ ಅವ್ರ ಮನೆಗೆ ಬಂದ ತಕ್ಷಣ, ಅವರು ಸನ್ನಿಧಾನ ನಾವು ಹೋದ ತಕ್ಷಣ ನಮಗೆ ಚಲೋ ಅನ್ನಿಸ್ಲಿಕ್ಕೆ ಚಾಲು ಆಗ್ತದೆ. ದಟ್ ಈಸ್ ಅಗೇನ್ ಪವರ್ ಆಫ್ ಇಮೋಷನ್ಸ್. ಸೊ ದಯವಿಟ್ಟು ಈ ಟಾಪಿಕ್ ಮೇಲೆ ನೀವು ವಿಚಾರ ಮಾಡಿರಿ. ನಿಮ್ಮ ಭಾವನೆಯನ್ನು ನೀವು ಕಂಟ್ರೋಲ್ ಮಾಡೋಕ್ಕೆ ಪ್ರಯತ್ನ ಮಾಡಿರಿ, ಕಲೀರಿ. ಕೋರ್ಸಸ್ ಇದ್ರೆ ಕೋರ್ಸಸ್ ಮಾಡಿರಿ, ಬಟ್ ಸುಮ್ಮನೆ ಕೊಡಬೇಡ್ರಿ. ಎಷ್ಟೋ ಸಲ ನಾವು ಹೇಳ್ತೀವಿ ನಮ್ಮ ಕೆಲಸನಾಗ ಹಂಗಿಲ್ಲ, ನಮಗೆ ಯಶಾನ ಸಿಗಂಗಿಲ್ಲ, ಅದಕ್ಕೂ ಈ ಇಮೋಷನ್ಸ್ ಕಾರಣೀಭೂತಿರ್ತಾವೆ. ಯಾಕಂದರೆ ನೆಗೆಟಿವ್ ಇಮೋಷನ್ಸ್ ನಮ್ಮಲ್ಲಿ ಇಷ್ಟು ಇರ್ತಾವೆ, ನಾವು ಕೆಲಸ ಮಾಡೋಕ್ಕಿಂತ ಮುಂಚೆ ಸ್ಟಾರ್ಟ್ ಮಾಡ್ತೀವಿ, ಇದು ನನ್ನ ಕಡೆಯಿಂದ ಆಗಂಗಿಲ್ಲ. ಸೊ ಸ್ಟಾರ್ಟ್ನಾಗೆ ಸಬ್ ಕಾನ್ಷಿಯಸ್ ಮೈಂಡ್ನಾಗ ನಾವೇನು ಪ್ರೋಗ್ರಾಮ್ ಡಿಸೈನ್ ಮಾಡಿಬಿಡ್ತೀವಿ ಅಂದ್ರೆ ಇದು ನನ್ನ ಕಡೆಯಿಂದ ಆಗಂಗಿಲ್ಲ. ಅದಕ್ಕೆ ನಾನು ಹೇಳ್ಕತ್ತೀನಿ, ಇದರ ಮೇಲೆ ನೀವು ದಯವಿಟ್ಟು ವಿಚಾರ ಮಾಡಿರಿ. ಅಡಿಕ್ಷನ್ಸ್ ಇವೆಲ್ಲ ಇಮೋಷನ್ಸ್ ಮೇಲಿಂದ ಬರೋದು. ಇವತ್ತಿನ ಜಗತ್ತನ್ನು ನೋಡ್ರಿ, ಎಲ್ಲರೂ ಮೊಬೈಲ್ನಾಗ ಇರ್ತಾರೆ ಮ್ಯಾಕ್ಸಿಮಮ್.
9 ಅವರ್ಸ್ 10 ಅವರ್ಸ್ ಈವನ್ 12 to 13 14 ಅವರ್ಸ್ನೂ ಅವ್ರ ಮೊಬೈಲ್ನಾಗೆ ಅವ್ರ ಪ್ರಪಂಚ ಇರ್ತದೆ. ಸೊ ಅದರದಿಂದ ಸೋಷಲ್ ಲೈಫ್ ಕಡಿಮೆ ಆಕೋತ ಹೋಗ್ಬಿಡ್ತದೆ. ಸೊ ಇದ್ರ ಮೇಲೆ ನಾವು ಈಗ ನೆಕ್ಸ್ಟ್ ಕೆಲವು ವೀಡಿಯೋಸ್ ಮಾಡ್ಬೇಕಂತ ಮಾಡ್ಲಿಕ್ಕತ್ತೀವಿ. ಸೊ ದಯವಿಟ್ಟು ನಮ್ಮ ಮುಂದಿನ ವೀಡಿಯೋಸ್ ಎಲ್ಲ ನೋಡ್ರಿ. ಸಬ್ಸ್ಕ್ರಿಪ್ಷನ್ ಬಗ್ಗೆ ನಾ ಹೇಳಬೇಕಂದ್ರೆ, ನಾ ಮುಂಚೆ ರಿಕ್ವೆಸ್ಟ್ ಭಾಳ ಮಾಡ್ಕೋತಿದ್ದೆ, ಈಗ ನಾ ಅದು ಮಾಡೋಂಗಿಲ್ಲ. ನಿಮಗೆ ಅದರದ್ದು ಗರಜ್ ಅನ್ನಿಸ್ತಂದ್ರೆ, ಐ ರಿಪೀಟ್ ಒನ್ಸ್ ಅಗೇನ್, ನಿಮಗೆ ಅನ್ನಿಸ್ತು ನಮ್ಮ ವೀಡಿಯೋಸ್ನಾಗ ಏನಾರೇ ತಥ್ಯದ, ಸೊ ಅದಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಯಾಕಂದ್ರೆ ನೋಟಿಫಿಕೇಷನ್ ಮಾಡಬೇಕು. ಯಾಕೆ ಪ್ರತಿ ಸಲ ನಾವು ವಾಟ್ಸಪ್ ಮೇಲೆ ಅವರಿಗೆ ಇನ್ಫಾರ್ಮ್ ಮಾಡೋದು ಆಗಂಗಿಲ್ಲ, ಅಷ್ಟು ಟೈಮು ಇರೋಂಗಿಲ್ಲ. ಬಟ್ ನೋಟಿಫಿಕೇಷನ್ ಬಂತಂದ್ರೆ ಆಟೋಮೆಟಿಕ್ಲಿ ನಿಮಗೆ ಗುರುತಾಗ್ತದೆ. ಜನರಲಿ ನಮ್ಮದು ಗುರುವಾರ ರಾತ್ರಿ 8 ಗಂಟೆಗೆ ನಾವು ನಮ್ಮದು ಎಲ್ಲ ಬ್ರಾಡ್ಕಾಸ್ಟ್ ಆಗ್ತಾವೆ. ಲಾಸ್ಟ್ ಥರ್ಸ್ಡೇ ಆಗಲಿಲ್ಲ, ವೆರಿ ಸಾರಿ ಫಾರ್ ದ್ಯಾಟ್. ಆದ್ರೆ ಪ್ರತಿ ಗುರುವಾರ ನಾವು ಮಾಡೋ ಪ್ರಯತ್ನ ಮಾಡ್ತೀವಿ. ಆ್ಯಂಡ್ ಸಪೋಸ್ ಟು ಬಿ ಆಫ್ ಡೇಸ್ ಯಾವುದೇ ಬಂತಂದ್ರೂ ನಾವು ಅನೌನ್ಸ್ ಮಾಡ್ತೀವಿ. ಆ್ಯಂಡ್ ನಿಮಗೆ ಹಿಂಗೆ ಅನ್ನಿಸ್ತು, ಅಲ್ಲ ಇದು ಇವರು ಬರೋಬ್ಬರ ಹೇಳಿಕತ್ತಾರ, ಅವಾಗ ನಿಮ್ಗೆ ಅನ್ನಿಸ್ತಂದ್ರೆ ನಿಮಗೆ ಯಾರು ಅಗದಿ ಕ್ಲೋಸ್ ಮೇಟ್ ಇದ್ದಾರೆ ಅವರಿಗಿದು ನೀವು ಶೇರ್ ಮಾಡಿರಿ, ಹೇಳ್ರಿ ಅವರಿಗೆ ಈ ರೀತಿಯಲ್ಲಿ ಅದ. ಒಂದು ಕುಟುಂಬನಾಗ ಸಪೋಸ್ ಟು ಬಿ ಸ್ವಲ್ಪ ಕ್ಲಾಶಸ್ ಇದ್ದು ಅಂದ್ರೆ ದ ಬೆಸ್ಟ್ ಥಿಂಗ್ ದ ಕಮ್ಯುನಿಕೇಷನ್. ನಾವು ಮಾತಾಡಿಕೊಂಡು ಆ ಪ್ರಾಬ್ಲಮ್ಸ್ ಸಾಲ್ವ್ ಮಾಡ್ಕೋಬೋದು. ಎಷ್ಟೋ ಸಲ ಇಮೋಷನ್ಸ್ನಾಗ ಒನ್ಸ್ ಅಗೇನ್ ಅದು ಒಂದು ಸ್ವಭಾವ ಬರ್ತದೆ, ಈಗೋ ಅಂಥೇಳಿ. ದ ಈಗೋ ಇಸ್ ಭಾಳ ಡೇಂಜರ್ಸ್ ಅದ್ರಿ. ಅದು ಈಗೋದಿಂದ ಒಂದು ವಿಚಿತ್ರ ಸ್ವಾಭಿಮಾನ ಆಗಲಿ ಅಥವಾ ಅತಿ ಸ್ವಾಭಿಮಾನ ಆಗಲಿ, ಈಗೋದಿಂದ ಎಷ್ಟೋ ಸಲ ಆ ಸ್ವಾಭಿಮಾನದಿಂದ ನಾವು ಮಾತಾಡ್ಲಿಕ್ಕೆ ಆಗಂಗಿಲ್ಲ. ಎಲ್ಲೋ ಒಂದು ಕಡೆ ನಾವು ಸ್ಟಕ್ ಆಗಿಬಿಡ್ತೀವಿ. ಮನಸ್ಸಿನಾಗಿದ್ದರೂ ಮಾತಾಡಲಿಕ್ಕೆ ಆಗಂಗಿಲ್ಲ, ಪೇರೆಂಟ್ಸ್ ಜೊತೆ ಮಾತಾಡಲಿಕ್ಕೆ ಆಗಂಗಿಲ್ಲ, ಮಕ್ಕಳ ಜೊತೆ ಮಾತಾಡಲಿಕ್ಕೆ ಆಗಂಗಿಲ್ಲ, ನಮ್ಮ ರಿಲೇಟಿವ್ಸ್ ಜೊತೆ ಮಾತಾಡೋಂಗಿಲ್ಲ. ರಿಲೇಷನ್ ಸ್ಲೋಲಿ ದೂರ ಹಾಕೋತ ಹೋಗ್ತೀವಿ. ಒಂದು ದಿವಸ ನಾವು ಪೂರ್ಣ ದೂರ ಆಗಿಬಿಡ್ತೀವಿ. ಆಮೇಲೆ ಸಪೋಸ್ ಟು ಬಿ ಆ ವ್ಯಕ್ತಿ ನಮ್ಮ ಆಯುಷ್ಯನಾಗಿಂದ ಹೋಗ್ಬಿಟ್ಟ ಅಂದ್ರೆ ನಮಗೆ ಗಿಲ್ಟ್ ಅನ್ನೋದೊಂದು ಬರ್ತದೆ, ಅಪರಾಧಿ ಭಾವನೆ ಬರ್ತದೆ. ನಾ ಅವನಿಗೆ ಒಂದು ಸಲ ಮಾತಾಡಬೇಕಾಗಿತ್ತು, ಬಟ್ ಟೈಮ್ ಹೋಗ್ಬಿಡ್ತು. ವೆಲ್, ಸೊ ಇವೆಲ್ಲ ಇದಕ್ಕೊಂದು ಸೊಲ್ಯೂಷನ್ಸ್ ಅವ. ಪ್ರತಿಯೊಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ಸ್ ಇರ್ತಾವೆ, ನಮ್ಮ ಸುತ್ತಮುತ್ತ ಇರ್ತಾವೆ. ಆದರೆ ನಾವು ಟೆನ್ಷನ್ ಆಗಿರೋದ್ರಿಂದ ನಮಗೆ ಕಾಣಿಸಂಗಿಲ್ಲ. ಸೊ ದಯವಿಟ್ಟು ಪ್ರತಿಯೊಂದು ಪ್ರಾಬ್ಲಮಿಗೆ ನಾ ಹೇಳಿದೆ ಒಂದು ಸೊಲ್ಯೂಷನ್ ಇರ್ತದೆ. ಆ ಸೊಲ್ಯೂಷನ್ ಫೈಂಡ್ ಔಟ್ ಮಾಡೋದು ಪ್ರಯತ್ನ ಮಾಡಿರಿ. ಮೆಡಿಟೇಷನ್ ಈಸ್ ಅ ಬೆಸ್ಟ್ ಟೆಕ್ನಿಕ್. ಒಂದು 5 ಮಿನಿಟ್ ಧ್ಯಾನ ಮಾಡಿರಿ, 5 ಮಿನಿಟ್ ಪ್ರಾಣಾಯಾಮ ಮಾಡಿರಿ. ಎಲ್ಲಕ್ಕಿಂತ ಇಂಪಾರ್ಟೆಂಟ್, ನೀವು ಸ್ವತಃ ತಿಳ್ಕೋ ಪ್ರಯತ್ನ ಮಾಡಿರಿ, ನೀವು ಯಾರಿದ್ದೀರಿ. ಆ ಮನಸ್ಸಿಗೆ ಒಂದು ಕ್ವಶನ್ ಕೇಳ್ರಿ, ನಾ ಯಾರು, ಹೂ ಐ ಆಮ್. ಸೊ ನನ್ನ ಪವರ್ ಏನು, ಸೆಲ್ಫ್ ಅನಾಲಿಸಿಸ್ ಅಂತೀವಲ್ಲ ಅದು. ನೆಕ್ಸ್ಟ್ ಎಪಿಸೋಡ್ನಾಗ ನಾ ಸೆಲ್ಫ್ ಅನಾಲಿಸಿಸ್ ಹೆಂಗೆ ಮಾಡಬೇಕು ಅದನ್ನು ಹೇಳಬೇಕಂತ ಮಾಡ್ಲಿಕ್ಕತ್ತೀನಿ. ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಚಾನಲ್ಗೆ ನೀವು ಸಪೋರ್ಟ್ ಮಾಡ್ಲಿಕ್ಕತ್ತೀರಿ, ನನಗೆ ಭಾಳ ಆನಂದದ. ಯಾರಿಗೇನು ಪ್ರಾಬ್ಲಮ್ಸ್ ಇದ್ದು ಅಂದರೆ ನೀವು ದಯವಿಟ್ಟು ವಾಟ್ಸಪ್ ಮೇಲೆ ನನಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ನಮಗೇನು ಅನುಭವ ಅದ, ಆ ಅನುಭವ ಮೇಲೆ ನಾನು ನಿಮಗೆ ಹೇಳ್ಬೋದು ಏನು ಮಾಡ್ಬೇಕಂತೇಳಿ. ರೂಟ್ ಕಾಸ್ ಗೊತ್ತಾಗ್ತದೆ. ಎಷ್ಟೋ ಸಲ ನಮ್ಮ ಇಮೋಷನ್ಸ್ ವಾಸ್ತವದಿಂದ ಬರ್ತಾವೆ. ಸೊ ಇವೆಲ್ಲದ್ರ ಬಗ್ಗೆ ನಾವು ಡೆಫಿನೆಟ್ಲಿ ಮುಂದೆ ಚರ್ಚೆ ಮಾಡ್ತೀವಿ. ಸೊ ಪ್ಲೀಸ್ ನೋಡಿರಿ, ನಿಮಗೆ ಚಲೋ ಅನ್ನಿಸ್ತಂದ್ರೆ ದಯವಿಟ್ಟು ಮೆಸೇಜ್ ಮಾಡಿರಿ. ಡೆಫಿನೆಟ್ಲಿ ಈಗ ಮೆಸೇಜ್ ಬರ್ಲಿಕ್ಕತ್ತಾವೆ. ನಮಗೆ ವಾಟ್ಸಪ್ ಮೇಲೆ ಭಾಳಷ್ಟು ಮೆಸೇಜ್ ಬರ್ತಾವೆ. ಕಮೆಂಟ್ನಾಗ ಇರೋಂಗಿಲ್ಲ, ಬಟ್ ವಾಟ್ಸಪ್ನಾಗ ಇರ್ತಾವೆ. ಐ ಥಿಂಕ್ ಡೈಲಿ ನಾ ಆನ್ ಆ್ಯನ್ ಎವ್ರೇಜ್ 10-12 ಮೆಸೇಜ್ನ ಕಲೆಕ್ಟ್ ಮಾಡ್ತಿರ್ತೀನಿ. ಆ್ಯಂಡ್ ಇವತ್ತೇ ಒಂದು ಮೆಸೇಜ್ ಬಂದದ. ಸೊ ನಮ್ಮ ಕೆಲವು ಕ್ವಶನ್ ಆನ್ಸರ್ ಅದಕ್ಕೆ ನೀವು ಆನ್ಸರ್ಸ್ ಕೊಡ್ತೀರೇನು, ನಾನು ಡೆಫಿನೆಟ್ಲಿ ಅದರ ಆನ್ಸರ್ ಕೊಡೋ ಪ್ರಯತ್ನ ಮಾಡ್ತೀನಿ. ಆದರೆ ನಾನು ನಿಮ್ಮ ಹೆಸರು ಹೇಳೋಂಗಿಲ್ಲ, ಯಾಕಂದ್ರೆ ಒಂದು ಪರ್ಸ್ನಲ್ ಅನ್ನೋದು ಒಂದು ಇರ್ತದೆ. ಆ್ಯಂಡ್ ಯೂಟ್ಯೂಬ್ನಾಗ ಹೆಂಗೆ ಆಗ್ತದೆ ಅಂದ್ರೆ ಎಷ್ಟೋ ಮಂದಿ ನೋಡ್ತಿರ್ತಾರೆ. ಸೊ ಪಬ್ಲಿಕ್ಲಿ ಅದು ಮಾಡೋದು ನನಗೆ ಇಚ್ಛಾ ಇಲ್ಲ.
ಬಟ್ ನಿಮ್ಮದು ಪ್ರಾಬ್ಲಮ್ಸ್ ತೊಗೊಂಡು ಮೇ ಬಿ ಸಿಮಿಲರ್ ಪ್ರಾಬ್ಲಮ್ ಕೆಲವು ಮಂದಿ ಇರ್ಬೋದು, ಅವ್ರಿಗೂ ಸೊಲ್ಯೂಷನ್ ಸಿಗ್ಬೋದು. ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು. ರಾಯರ್ ನಿಮಗೆಲ್ಲರೂ ಒಳ್ಳೆಯ ಮಾಡಲಿ ಅಂತ ಕೇಳ್ಕೊತೀನಿ. ದೇವ್ರು ನಿಮಗೆಲ್ಲ ಚಲೋ ಮಾಡಲಿ ಅಂತ ಅನ್ಕೋತೀನಿ. ಆ್ಯಂಡ್ ಮತ್ತೆ ನೆಕ್ಸ್ಟ್ ಇದ್ರನ್ನ ಭೇಟಿಯಾಗೋಣ ಅಂತ. ಧನ್ಯವಾದ. ಥ್ಯಾಂಕ್ ಯು ಒನ್ಸ್ ಅಗೇನ್.